ಜೀಜಾಬಾಯಿ. ಆ ಚಿಕ್ಕ ಮಕ್ಕಳಿಗೆ, ಮೊಮ್ಮಗನಿಗೂ ಕೂಡ ಮಹಾಭಾರತ ರಾಮಾಯಣದ ಒಂದು ಕಠೋರ ಕಹಿ ಸತ್ಯ ಘಟನೆಗಳನ್ನು ಹಾಗೂ ನಮ್ಮ ಹಿಂದೂ ಧರ್ಮದ ಶೌರ್ಯ ಯಶೋಗಾಥೆಯನ್ನು ಆ ಮಕ್ಕಳಿಗೆ ಹೇಳ್ತಾ ಇದ್ರು. ಅದಕ್ಕೆ ನಾವು ಜೀಜಾಮಾತೆಯನ್ನು ಕೂಡ ಇವತ್ತು ನೆನೆಸಬೇಕಾಗತ್ತೆ. ಹಿಂದೂ ಸಮಾಜದ ಒಂದು ಆಸ್ತಿಯಾಗಿ ಬೆಳೆಸಿದ್ಲು ಆ ಮಾತೆ. ಛತ್ರಪತಿ ಶಿವಾಜಿಯ ನಂತರ ನಮಗೇನಪ್ಪ ಅಂತೇಳಿ ಚಿಂತೆ ಕಾಡ್ತಾ ಇತ್ತು. ಅವಾಗೆ ನಮ್ಮನ್ನು ಹಿಂದೂ ಧರ್ಮಕ್ಕೆ ರಕ್ಷಕನಾಗಿ ಬಂದಂಥವರು ಧರ್ಮವೀರ ಸಂಭಾಜಿ ಮಹಾರಾಜರು. ಎಲ್ಲ ವಿಚಾರಗಳನ್ನು ಇವತ್ತು ಯುವ ಪೀಳಿಗೆಗೆ ತಿಳಿಸಿಕೊಡುವುದರೊಂದಿಗೆ ಇಂಥ ಒಂದು ರಾಷ್ಟ್ರಭಕ್ತರ ಕಾರ್ಯಕ್ರಮವನ್ನು ನಗರದ ಜೋರಾಪುರ ಭಾಗದಲ್ಲಿ ಆಯೋಜನೆ ಮಾಡಿ ಈ ಒಂದು ವೃತ್ತದಲ್ಲಿ ನಮ್ಮ ಶ್ರೀ ಶಿವಶಕ್ತಿ ಮರಾಠ ಸಮಾಜದಿಂದ ಏನೊಂದು ರಾಷ್ಟ್ರಭಕ್ತಿಯ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಏನು ಸಮಸ್ತ ಹಿಂದೂಗಳನ್ನು ಎಲ್ಲ ನಾಯಕರನ್ನು ಈ ವೇದಿಕೆಗೆ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟನೆಯ ಮುಖಂಡರಿಗೆ, ಪದಾಧಿಕಾರಿಗಳಿಗೆ, ಇಲ್ಲಿ ಆಗಮಿಸಿದಂಥ ಸಮಸ್ತ ಹಿಂದೂ ಸಹೋದರಿಯರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಎರಡು ಕೈ ಎತ್ತಿ ಹೇಳ್ರಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಧರ್ಮವೀರ ಸಂಭಾಜಿ ಮಹಾರಾಜ್ ಕಿ, ವಂದೇ ವಂದೇ. ಧರ್ಮವೀರ ಸಂಭಾಜಿ ಮಹಾರಾಜ್ ಕಿ. ಸ್ವಲ್ಪ ಎರಡು ಕೈ ಜೋರಾಗಿ ಎತ್ತಿ ಹೇಳೋಣ ನೋಡೋಣ. ಹಿಂದುತ್ವದ ಶಕ್ತಿ ಪ್ರದರ್ಶನ ಆಗಬೇಕು ವಿಜಯಪುರ ಜನತೆಗೆ. बोलो धर्मवीर संभाजी महाराज की, छत्रपति शिवाजी महाराज की. ಧನ್ಯವಾದ. ಈ ಒಂದು ರಾಷ್ಟ್ರಭಕ್ತ ಹಿಂದೂಗಳ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಶಿವಶಕ್ತಿ ಮರಾಠ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳು, ಹಿಂದಿನ ಮಹಾನಗರ ಪಾಲಿಕೆ ಸದಸ್ಯರುಗಳು, ಸಂಭಾಜಿ ಮಹಾರಾಜರ ಬಗ್ಗೆ, ಶಿವಾಜಿ ಮಹಾರಾಜರ ಬಗ್ಗೆ ಮನಮುಟ್ಟುವ ರೀತಿಯಲ್ಲಿ ಪುಸ್ತಕವನ್ನು ಬರೆದಂಥ ಕಿರಣ್ ಕಾಳೆ ಅವರು, ಮೋರೆ ಅವರು, ಗೋರ್ಪಡೆ ಅವರು, ಪವಾರ್ ಅವರು, ಈಗಾಗಲೇ ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. छावा मतलब क्या होता है? शेर के बच्चे को छावा कहा जाता है. तो फिर शेर कौन है? छत्रपति शिवाजी महाराज शेर था, उसके बेटा छावा संभाजी महाराज था. ಇದನ್ನ ನಮ್ಮ ಯುವ ಪೀಳಿಗೆಗೆ ತಿಳಿಸಿಕೊಡಬೇಕಾಗಿದೆ. ऐसे वैसे ही छावा नहीं बना, त्याग बलिदान से संभाजी महाराज छावा बना है. ऐसे तो बहुत से शेर आजकल दिखते हैं, लेकिन असली शेर, असली छावा हम शिवाजी महाराज और संभाजी महाराज के रूप में देखते हैं. ಇದನ್ನ ಇವತ್ತಿನ ಯುವ ಪೀಳಿಗೆಗೆ ಅವರು ಮಾಡಿರುವಂತ ಯಶೋಗಾಥೆಯನ್ನು ಇವತ್ತು ನಾವು ತೆರೆದಿಡಬೇಕಾಗಿದೆ. ಯಾಕೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತಾಗಿ, ಸಂಭಾಜಿ ಮಹಾರಾಜರ ಕುರಿತಾಗಿ ಅಷ್ಟೊಂದು ಲೇಖನಗಳು ಬರಲಿಲ್ಲ? ಯಾಕಪ್ಪ ಅಂದ್ರೆ ಸ್ವತಂತ್ರ ಭಾರತದ ನಂತರ ಏನು ಸರ್ಕಾರಗಳು ಬಂದುವಲ್ಲ, ಆ ಸರ್ಕಾರಗಳಲ್ಲಿ ಹೆಚ್ಚಾನೆಚ್ಚು ಕಾಂಗ್ರೆಸ್ ನಮ್ಮ ದೇಶವನ್ನು ಆಳ್ತು. 5 ಶಿಕ್ಷಣ ಸಚಿವರು ಮುಸಲ್ಮಾನರಿದ್ದರು. ಮೊದಲ 5 ಶಿಕ್ಷಣ ಸಚಿವರು ಮುಸಲ್ಮಾನರಿರೋದ್ರಿಂದ ನಮ್ಮ ಛಾವಾ ಹಾಗೂ ಶೇರ್ಗಳ ಛತ್ರಪತಿ ಶಿವಾಜಿ ಮಹಾರಾಜರದು, ಸಂಭಾಜಿ ಮಹಾರಾಜರ ಬಗ್ಗೆ ಅಧಿಕೃತ ಲೇಖನಗಳು ಪ್ರಕಟ ಆಗಲಿಲ್ಲ. ಅಕ್ಬರ್ ದ ಗ್ರೇಟ್ ಅಂದ್ರು, ಟಿಪ್ಪು ಸುಲ್ತಾನನ್ನು ಹೊಗಳಿದ್ರು, ಮೊಹಮ್ಮದ್ ಗಜನಿ ಗೋರಿಯನ್ನು ಹೊಗಳಿದ್ರು, ಬಾಬರ್ನ ಹೊಗಳಿದ್ರು. ಹೊರತಾಗಿ ಶಿವಾಜಿ ಮಹಾರಾಜ್, ಸಂಭಾಜಿ ಮಹಾರಾಜರ ಬಗ್ಗೆ ಅಧಿಕೃತ ಲೇಖನಗಳನ್ನು ಇವತ್ತು ಪುಸ್ತಕದಲ್ಲಿ ಪ್ರಿಂಟ್ ಮಾಡುವಲ್ಲಿ ಸರ್ಕಾರ ವಿಫಲ ಆಯಿತು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಹಾಗಿದ್ರೆ ಇಂಥ ಸಂಘಟನೆಗಳ ಮುಖಾಂತರ ಇವತ್ತು ನಮ್ಮ ಶಿವಶಕ್ತಿ ಸಮಾಜ, ಮರಾಠ ಸಮಾಜ ಸಂಘ ಇವತ್ತೇನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.
ಇಂಥ ಕಾರ್ಯಕ್ರಮದ ಮುಖಾಂತರ ನಾವು ಯುವ ಪೀಳಿಗೆಗೆ ತಿಳಿಸಿಕೊಡಬೇಕಾಗಿದೆ. ನೈಜ ರಾಷ್ಟ್ರಭಕ್ತಿ ಅಂದರೆ ಏನು, ನೈಜ ಹಿಂದುತ್ವ ಅಂದರೆ ಏನು, ಯಾರು ಮುಘಲ್ ಶಾಹಿ, ಆದಿಲ್ ಶಾಹಿ, ಔರಂಗಜೇಬನ ದಬ್ಬಾಳಿಕೆ ಮತಾಂತರ ವಿರುದ್ಧ ಹೋರಾಡಿದಂಥ ನೈಜ ಹಿಂದೂ ಶಿವಾಜಿ ಮಹಾರಾಜ್, ಸಂಭಾಜಿ ಮಹಾರಾಜ್ ಅನ್ನೋ ಮಾತನ್ನು ಇಂತಹ ವೇದಿಕೆಗಳ ಮುಖಾಂತರ ಇವತ್ತು ನಾವು ತಿಳಿಸಿಕೊಡ್ಬೇಕಾಗಿದೆ. ಸಾಮಾನ್ಯ ಏನ್ರಿ, ಇದೀಗ ತಾನೇ ನಮ್ಮ ಸಹೋದರನ ಮಗ ಮಾತನಾಡ್ತಾ ಇದ್ದ, ಬಹಳ ಖುಷಿ ಆಯಿತು ನನಗೆ. ಇಂಥ ಯುವಕರ ಅವಶ್ಯಕತೆ ಇದೆ. ಭಾರತದ ಭವಿಷ್ಯವನ್ನು ಆ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಪುಟ್ಟ ಮಗು ಸರಿಯಾಗಿ ಇನ್ನೂ ನಡಿಲಿಕ್ಕೆ ಬರಂಗಿಲ್ಲ, ಮಾತನಾಡ್ಲಿಕ್ಕೆ ಬರಂಗಿಲ್ಲ, ಅದು ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಹೇಳ್ತದೆ, ಸಂಭಾಜಿ ಮಹಾರಾಜ್ ಕಿ ಜೈ ಅಂತ ಹೇಳ್ತದೆ. ಅವರಲ್ಲಿರುವಂಥ ರಾಷ್ಟ್ರಭಕ್ತಿಯ ಕಿಚ್ಚು ನೋಡಿ ಆ ಮಗುನಲ್ಲಿ. ಇಂಥ ಪೀಳಿಗೆಯನ್ನು ಇವತ್ತು ತಯಾರು ಮಾಡುವಂಥ ಕೆಲಸ ಇಂಥ ಕಾರ್ಯಕ್ರಮಗಳಿಂದ ಆಗಬೇಕಾಗಿದೆ. 9 ವರ್ಷದ ಯುವಕ ಸಂಭಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಅವರೊಂದಿಗೆ ಇವತ್ತು ಬಂದಿ ಆಗ್ತಾನೆ ಔರಂಗಜೇಬನ ಒಂದು ಆಸ್ಥಾನದಲ್ಲಿ. ಇಬ್ಬರು ಕೂಡ ಆದರೂ ಕೂಡ ಮಗು ಹೆದರಂಗಿಲ್ಲ. 9 ವರ್ಷದ ಬಾಲಕ ಛತ್ರಪತಿ ಶಿವಾಜಿ ಅವರ ಜೊತೆ ಇದ್ದು ಆ ಒಂದು ಹಣ್ಣಿನ ಬುಟ್ಟಿಯಲ್ಲಿ ಇವತ್ತಿಬ್ಬರು ಕೂಡಿ ಪಾರಾಗಿ ಬರ್ತಾರೆ. ಈ ಕಥೆಯನ್ನು ನಾವು ಕೇಳಿದ್ದೀವಿ. ಮುಂದೆ 15 ವರ್ಷದ ನಂತರ ಛತ್ರಪತಿ ಸಂಭಾಜಿ ಮಹಾರಾಜರು ಮಾಡಿದಂಥ ಕಾರ್ಯ ಅಷ್ಟಿಷ್ಟಲ್ಲ, 120ಕ್ಕೂ ಅಧಿಕ ಯುದ್ಧಗಳನ್ನು, ಕೋಟೆಗಳನ್ನು ಗೆದ್ದಂತಹ ಸೋಲಿಲ್ಲದ ಸರ್ದಾರ ನಮ್ಮ ಧರ್ಮವೀರ ಸಂಭಾಜಿ ಮಹಾರಾಜರು. ಅವ್ರಿಗೆ ಕೊಟ್ಟಂತ ಚಿತ್ರ ವಿಷಯ ಏನು ಗೊತ್ತಾ, ಔರಂಗಜೇಬ್ ಇಟ್ಟಂತ ಬೇಡಿಕೆ ಏನು ಗೊತ್ತಾ. ಇದಕ್ಕೆ ತಾನೇ ನಮ್ಮ ಸಹೋದರ ಕಿರಣ್ ಕಾಳೆ ಅವರು ಹೇಳಿದ್ರು, ನಮ್ಮ ಸಂಭಾಜಿ ಮಹಾರಾಜರ ಮುಂದೆ ಔರಂಗಜೇಬ್ ಇಟ್ಟಂತ ಬೇಡಿಕೆ 3 ಬೇಡಿಕೆಯನ್ನು ಇಡ್ತಾನೆ ಔರಂಗಜೇಬ್. ಮೋಸದಿಂದ ಸಂಭಾಜಿ ಮಹಾರಾಜರನ್ನ ಬಂಧಿಸಲಾಗ್ತದೆ. ಅವ ಹೇಳ್ತಾನ, ನೀನು ಹಿಂದೂ ಸಮಾಜದಿಂದ ಇಸ್ಲಾಮಕ್ಕೆ ಕನ್ವರ್ಟ್ ಆಗಬೇಕು, ಮೊದಲ ಬೇಡಿಕೆ. ನನ್ನನ್ನು ನೀನು ರಾಜನಂತ ಒಪ್ಪಿಕೋಬೇಕು. ಏನಿವತ್ತು ಹಿಂದವಿ ಮರಾಠ ಸಾಮ್ರಾಜ್ಯ ಇವತ್ತು ಗಳಿಸಿದಂಥ ಎಲ್ಲ ಆಸ್ತಿಯನ್ನು ನಮ್ಮ ಆಸ್ಥಾನಕ್ಕೆ ನೀನು ನೀಡಬೇಕು. ಈ ಬೇಡಿಕೆಯನ್ನು ಇಡ್ತಾನು. ಇಲ್ಲದೆ ಹೋದರೆ ಅವಾಗ ಹೇಳ್ತಾರೆ ಸಂಭಾಜಿ ಮಹಾರಾಜರು, ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಮಾತನ್ನು ನಾವು ಕೇಳ್ತೀವಿ. ನಿಜವಾದ ಧರ್ಮ ರಕ್ಷಣೆ ಮಾಡಿದಂತಹ ವೀರ ಸಂಭಾಜಿ ಮಹಾರಾಜರು. ಜಾನ್ ಜಾಯೆ ಪರ್ ವಚನ್ ನ ಜಾಯೆ, ನನ್ನ ಜೀವ ಹೋಗ್ಲಿಕ್ಕರೆ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ರಾಜ ಅಂತ ಒಪ್ಕೊಳ್ಳಂಗಿಲ್ಲ, ನಾನು ನಿನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಂಗಿಲ್ಲ, ನನ್ನ ಆಸ್ತಿಯನ್ನು, ನಮ್ಮ ಸಮಾಜದ ಆಸ್ತಿಯನ್ನು ಏಡಿ ಉಗ್ರವಾದಿಗಳಿಗೆ ನಾನು ಕೊಡಂಗಿಲ್ಲ, ಮತಾಂತರಿಗೆ ಕೊಡಂಗಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಸಂಭಾಜಿ ಮಹಾರಾಜರು. 40 ದಿನಗಳ ಕಾಲ, ಹೌದಲ್ರಿ ಕಿರಣ್ ಅವರು, 40 ದಿನಗಳ ಕಾಲ ನಿರಂತರವಾಗಿ ಸಂಭಾಜಿ ಮಹಾರಾಜರನ್ನು ಚಿತ್ರಹಿಂಸೆ ಮಾಡ್ತಾನೆ ಔರಂಗಜೇಬ. ಚಿತ್ರಹಿಂಸೆ ಹೆಂಗನ್ನೋದು ಛಾವಾ ಪಿಕ್ಚರ್ದಲ್ಲಿ ಇನ್ನೂ ಬಹಳ ಕಡಿಮೆ ಮಟ್ಟದಲ್ಲಿ ತೋರಿಸಿದ್ದಾರೆ. ಉಗುರುಗಳನ್ನು ಕಿತ್ತಾರೆ, ಬೆರಳುಗಳನ್ನು ಕಟ್ ಮಾಡ್ತಾರೆ, ಕಣ್ಣಾಗ ಕಾಯಿಸಿದಂಥ ಕಬ್ಬಣದ ಸಲಾಕಿಯನ್ನು ಹೊಡೆದು ಕಣ್ಣನ್ನು ಕಿತ್ತಾರೆ. ಆದರೂ ನಮ್ಮ ಛಾವ ಹೇಳ್ತದೆ, ನನ್ನ ಜೀವ ಹೋದರೂ ಚಿಂತೆ ಇಲ್ಲ, ಹಿಂದೂ ಧರ್ಮವನ್ನು ನಾನು ತಿಳಿಸಂಗಿಲ್ಲ, ಹಿಂದೂ ಹಾಗೆ ಹುಟ್ಟಿದ್ದೀನಿ, ಹಿಂದೂ ಹಾಗೆ ಬದುಕ್ತೀನಿ, ಹಿಂದೂ ಹಾಗೆ ಸಾಯ್ತೀನಿ. ಇದು ಸಂಭಾಜಿ ಮಹಾರಾಜ. ಇದು ನೈಜ ಹಿಂದುತ್ವ. ಇವತ್ತೇನಾದರೂ ಇದಕ್ಕೆ ತಾನೇ ಉಮೇಶ್ ಅವರು ಹೇಳಿದಾಗೆ, ಶಿವರುದ್ರ ಅವ್ರು ಹೇಳಿದಾಗೆ, ರಾಹುಲ್ ಅವ್ರು ಹೇಳಿದಾಗೆ, ಅನೇಕ ಮುಖಂಡರು ಹೇಳಿದಾಗೆ, ಹಿಂದೂ ಧರ್ಮ ಇವತ್ತು ಹಿಂದೂಗಳು ಏನಾದರೂ ನಾವು ಮನೆಯಲ್ಲಿ ದೇವಿ ದೇವತೆಗಳನ್ನು ಪೂಜೆ ಮಾಡಲಿಕ್ಕೆ ಪ್ರಮುಖ ಕಾರಣೀಭೂತರು ಯಾರಾದರೂ ಇದ್ರಂದ್ರೆ ಅದರಲ್ಲಿ ಮೊದಲ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಸಂಭಾಜಿ ಮಹಾರಾಜರದ್ದು ಬರ್ತದೆ. ಈ ವಿಚಾರಗಳನ್ನು ಇಂದಿನ ಯುವ ಪೀಳಿಗೆಗೆ ಅರ್ಥ ಮಾಡಿಸಬೇಕಾಗಿದೆ. ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಸಂಭಾಜಿ ಶಿವಾಜಿ ಮಹಾರಾಜರ ಭಾವಚಿತ್ರಗಳನ್ನು ಹಾಕಬೇಕಾಗಿದೆ. ಯಾವುದೋ ಚಿತ್ರ ನಟ ನಟಿಯರ ಭಾವಚಿತ್ರಗಳನ್ನಲ್ಲ, ನೈಜ ನಮ್ಮ ನಿಜವಾದ ಹಿಂದೂ ನಾಯಕರುಗಳ ಭಾವಚಿತ್ರಗಳನ್ನು ಹಾಕಬೇಕಾಗಿದೆ. ಇವ್ರ ಜೊತೆಯಲ್ಲಿ ನಾವು ಮಹಾರಾಣಾ ಪ್ರತಾಪ್, ಬಾಜಿರಾವ್ ಪೇಶ್ವಾ ಇಂಥ ಮುಖಂಡರನ್ನು ಕೂಡ ಇವತ್ತು ನೆನೆಸಬೇಕಾಗಿದೆ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಈ ಎಲ್ಲ ಮಾನ್ಯರನ್ನು ಕೂಡ ಇವತ್ತು ನೆನೆಸುವಂಥ ಕಾರ್ಯಗಳಾಗಬೇಕಾಗಿದೆ. ಸಂಭಾಜಿ ಮಹಾರಾಜರು